ಸೊ ದೊಡ್ಡವ್ರು ಹೇಳ್ತಾರೆ, ಕಾಲಿದ್ರೆ ಹಂಪಿ ನೋಡು, ಕಣ್ಣಿದ್ರೆ ಕನಕಗಿರಿ ನೋಡು ಅಂತೇಳಿ. ಏನಕ್ಕಪ್ಪ ಅಂತಂದರೆ ಹಂಪಿಯಲ್ಲಿ ತುಂಬಾ ನಡಿಬೇಕು. ಸೊ ನಾವು ತುಂಬ ದೂರದಿಂದ ಹತ್ಕೊಂಡು ಬಂದು ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಸುಂದರವಾದಂಥ ಕೆತ್ತನೆಗಳು, ಒಂದು ದೊಡ್ಡ ಕಲ್ಲಲ್ಲೇ ಒಂದು ಕೆತ್ತನೆನ ಮಾಡಿದ್ದಾರೆ. ಸೊ ದೇವ್ರುಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ, ದೇವರ ಒಂದು ಸ್ಕಲ್ಪ್ಚರ್ಸ್ನ. ಸೊ ಗಣೇಶನ ನೋಡ್ತಾ ಇದ್ದೀರಾ ನೀವು, ನೋಡಿ ಯಾವ ರೀತಿ ಇದೆ ಅಂತೇಳಿ. ಸೊ ಇದು ಒಂದೇ ಅಲ್ಲ, ಇಲ್ಲಿ 3 ಕಲ್ಲುಗಳಿದ್ದಾವೆ. ಅಲ್ಲಿನವ್ರು ಕಾಣ್ತಾ ಇದೆ ಕೆತ್ತನೆ, ಅದನ್ನು ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂಥೇಳಿ. ಸೊ ಇದು ಯಾವ್ಯಾವ ದೇವರು ಅಂಥೇಳಿ ನೀವು ನಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನನ ಪಡಿ. ಸೊ ಕೆಲವೊಂದು ಗೊತ್ತಾಗ್ತಾ ಇದೆ ನನಗೆ, ಕೆಲವೊಂದು ಗೊತ್ತಾಗ್ತಾ ಇಲ್ಲ. ಸೊ ಈ ಕಲ್ಲು ಮೇಲೆ ಕೂಡ ಇದ್ದಾವೆ, ಬಟ್ ಇದು ವಿಡಿಯೋದಕ್ಕಿಂತ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ಸುಂದರವಾಗಿದೆ ಇದು. ಮತ್ತು ಈ ಕಡೆ ನೋಡಿದರೆ ನಿಮಗೆ ಸುಂದರವಾದಂಥ ವ್ಯೂ, ಎಲ್ಲ ದೇವರುಗಳೆಲ್ಲ ಒಳ್ಳೆಯ ಒಂದು ವ್ಯೂ ಪಾಯಿಂಟಲ್ಲಿ ಕುಂತಿರ್ತಾರೆ ಅಂತಾರಲ್ವ, ಆ ರೀತಿ. ಬಟ್ ಮಿರಾಕಲ್ ಏನಪ್ಪ ಅಂದರೆ ಇನ್ನೂ ಮುಗ್ದಿಲ್ಲ. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂಥೇಳಿ, ಇದು ಕ್ರೇಜಿ ಯಪ್ಪ. ಇಲ್ಲಿ ನೋಡಿದ ಇದು ಹೆಂಗಿದೆ, ಒಳ್ಳೆ ಆ ಕಡೆ ಈ ಕಡೆ ದೇವತೆ, ನಡುಕು ದೇವತೆ. ಇಲ್ಲಿ ನೋಡಿದರೆ 2 ತೆರೆ ಬುರುಡೆ ಮತ್ತು 1 ಚಂಬು. ವಾವ್ ಗೈಸ್, ಈ ಜಾಗ ಮಾತ್ರ ಅಲ್ಲ, ಇನ್ನೂ ಮುಂದೆ ಇದೆ, ಇನ್ನೂ ಮಿರಾಕಲ್ ಇರ್ತಕ್ಕಂಥ ಜಾಗಗಳಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಈಗ ನೋಡಿದ್ರಲ್ವ ಹೆಂಗಿದೆ ಅಂತೇಳಿ. ಇದು ನೋಡ್ಕೋಕೆ ಇಷ್ಟೊತ್ತಾಗಿದೆ. ಹಂಪಿ ಅಂತಂದರೆ ಬರೀ ಕಾರಲ್ಲಿ ಬಂದು ಆರಾಮಾಗಿ ಇಳ್ಕೊಂಡು ನೋಡೋವಂಥದ್ದಲ್ಲ, ಕೈ ಕಾಲೆಲ್ಲ ಕಿತ್ಕೊಂಡು ಹೋದರೂ ಕೂಡ ನೋಡಬೇಕು ಅನ್ನೋ ಒಂದು ವಿಷನ್ ಇದ್ದರೆ ಮಾತ್ರ ಬನ್ನಿ ಹಂಪಿಯಲ್ಲಿ. ಫೈರ್, ನಾನು ಹೇಳ್ದಂಗೆ ಫೈರ್ ಇದ್ದರೆ ಮಾತ್ರ ಹಂಪಿನ ನೋಡೋಕ್ಕಾಗೋದು. ಬನ್ನಿ. ಸೊ ಇನ್ನೂ ಮುಂದೆ ಇದೆ, ತೋರಿಸ್ತೀನಂತೆ.